ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಡೇ ಸ್ಪೆಷಲ್ ಮೇಕಿಂಗ್ ಆಫ್ ದ ಸಾಂಗ್ಸ್ ನೋಡ್ತಾ ಇದ್ದೀರಾ. ನಾನು ಸ್ಮಿತಾ ನಿಮ್ಮ ಜೊತೆಗಿದ್ದೀನಿ. ಸದ್ಯಕ್ಕೆ ರಾಕೆಟ್ ಸಿನಿಮಾದ ಹಾಡಿನ ಬಗ್ಗೆ ಮಾತಾಡೋಣ. ಇನ್ಫ್ಯಾಕ್ಟ್ ಈ ಒಂದು ಸಿನಿಮಾದಲ್ಲಿ ಆಕ್ಟರ್, ಆಕ್ಟ್ರೆಸ್ ಹಾಗೆ ಅಪ್ಪು ಅವರು ಕೂಡ ಹಾಡನ್ನ ಹಾಡಿದ್ದಾರೆ. ಆಕ್ಟರ್, ಆಕ್ಟ್ರೆಸ್ ಯಾರು ಅಂತ ಗೊತ್ತೇ ಇದೆಯಲ್ಲ. ರಾಕೆಟ್ ಸಿನಿಮಾನ ಮೊದಲನೇ ಬಾರಿಗೆ ನಿರ್ಮಾಣ ಮಾಡಿಸಿದ್ದಾರೆ ನೀನಾಸಂ ಸತೀಶ್ ಅವರು. ಇನ್ಫ್ಯಾಕ್ಟ್ ಈ ಚಿತ್ರದಲ್ಲಿ ಅವರು ಕೂಡ ಹಾಡನ್ನು ಹಾಡಿದ್ದಾರೆ. ಹಾಗೆ ಚಿತ್ರದ ನಾಯಕಿ ಐಶಾನಿ ಶೆಟ್ಟಿ ಅವರು ಕೂಡ ಹಾಡೊಂದನ್ನು ಹಾಡಿದ್ದಾರೆ. ಇನ್ನು ಅಪ್ಪು ಅವರು ಇತ್ತೀಚೆಗಂತೂ ಎಲ್ಲ ಸಿನಿಮಾಗಳಲ್ಲಿ ಒಂದಲ್ಲ ಒಂದು ಹಾಡನ್ನ ಹಾಡ್ತಿದ್ದಾರೆ. ಇನ್ನು ಅವ್ರದೇ ಶೈಲಿಯಲ್ಲಿ ಇತ್ತೀಚೆಗಷ್ಟೇ ಒಂದು ಹಾಡನ್ನ ಡಬ್ಬಿಂಗ್ ಮಾಡಿದ್ದಾರೆ. ಯಾವ್ದದು ಹಾಡು, ಹೇಗಿತ್ತು ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಇದನ್ನ ನೋಡಿ. ಬಿಡಲೆ ನಿಂಗೊಂದು ಮನೆ ಕಟ್ಟಿ ಕೊಡಲೆ, ಸೇಫ್ಟಿಗೆ ನಿನ್ನೆಸರಲ್ಲೇ ಲೋನು ತರಲೆ, ಬಿಡುವಿದ್ದರೆ ಬಾರೆ ಸಂತೆಲಿ ಚಿಂತನೆ ಮಾಡೋಣ, ಕರಿಬಂಡೆಯ ಮೇಲೆ ಬರೆಯೋಣ ಒಂದು ಕವನ, ಬಾರೆ ನನ್ನದೆಯೊಳಗೆ ನೀನೇ ದಿನ ಕನಸೊಳಗೆ, ಬಾರೆ ನನ್ನದೆಯೊಳಗೆ ನೀನೇ ದಿನ ಕನಸೊಳಗೆ, ತಣ್ಣಗೆ ಇದ್ವಿ ನಾವು ನಂಪಾಡಿಗೆ ಮಲಿಕೊಂಡು, ಎದುರಿಗೆ ಬಂದ್ರಿ ನೀವು ಶುರುಗನ್ಕೊಂಡು, ತಣ್ಣಗೆ ಇದ್ವಿ ನಾವು ನಂಪಾಡಿಗೆ ಮಲಿಕೊಂಡು, ಎದುರಿಗೆ ಬಂದ್ರಿ ನೀವು ನಗು ಚಲ್ಕೊಂಡು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು ತುಂಬ ಹಾಡುಗಳೇನು ಹಾಡಿಲ್ಲ. ಸೊ ಹಾಡಿರೋ ಆ ಥರ ಇರೋದ್ರಿಂದ ಈ ಹಾಡು ಬಂದು ತುಂಬ ಡಿಫ್ರೆಂಟ್ ಆಗಿದೆ. ಒಂಥರ ನನ್ನ ಹಾಡು ಹೆಂಗೆ ಹಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ಸ್ಟೈಲೆಲ್ಲ ಹಾಡಿದ್ದೀನಿ ಅಂತ ನನಗೆ ಅನಿಸ್ತದೆ. ಬಟ್ ಅಫ್ಕೋರ್ಸ್ ಅದನ್ನು ತೇಜಸ್ವಿ ಅವರ ಮ್ಯೂಸಿಕ್ ಡೈರೆಕ್ಟರ್ ಪ್ಲಸ್ ಸತೀಶ್ ಇಂಜಿನಿಯರ್ ಅವ್ರೆಲ್ಲ ಕೂತ್ಕೊಂಡು ಈ ಸ್ಟೈಲ್ ಹಾಡಿದ್ರೆ ಆ ಸ್ಟೈಲ್ ಹಾಡಿದ್ರೆ ಚೆನ್ನಾಗಿರ್ತದೆ, ಬೇರೆ ಬೇರೆ ಥರ ಆಡ್ತಿದ್ದಾರೆ. ಬಟ್ ನನಗಂತೂ ಹಾಡಿ ತಣ್ಣಗೆ ಇದ್ವಿ ನಾವು ನಂಪಾಡಿಗೆ ಮಲಿಕೊಂಡು, ಎದುರಿಗೆ ಬಂದ್ರಿ ನೀವು. ಲಿರಿಕ್ಸ್ ಸೂಪರ್. ಅದು ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದೆ. ಎರಡನೇ ಚರಣ ಥರ ಕೇಳೋಕ್ಕೆ ತುಂಬ ಸೊಗಸಾಗಿದೆ. ಹೆಡ್ಫೋನಿನಲ್ಲಿ ನನ್ನದೆಯ ಹಾಡನು ನೀ ಕೇಳೆ, ಅದ ಕೇಳೋವರೆಗೂ ಬೇಯಿಸುವ ಪ್ರೀತಿ ಬೇರೆ. ಲಾಸ್ಟ್ ಟೈಮ್ ನಾವೆಲ್ಲರೂ ಸೇರಿದಾಗ ಒಂದು ಟೈಮಲ್ಲಿ ಹೇಳಿದ್ದೆ, ನಾನು ನಾಡ್ತೀನಿ ಅಂತ ಟಕ್ ಅಂತ ಇವರು ಸರ್ ನನಗೆ ಆಡ್ಬೇಕು. ಐ ಸೆಡ್ ಡೆಫಿನೆಟ್ ಯಾರು ಕೇಳೋರು ಓಕೆ ಅಂತ ರೆಡಿ ಟು ಸೇವ್. ಹೂವಾರ್ಕಂತ ನೀ ಕೇಳೋವರೆಗೂ ಬೇಕಂತ ನಾ ಹಿಂದೆ ಬರುವೆ, ಹೂವನ್ನು ತಂದು ಕೊಡುವೆ ಜಾಜಿ ಮಲ್ಲಿಗೆ. ನನಗೇನು ಕನಸಾಗಿದೆ ಆ್ಯಕ್ಚುಲಿ. ಅಂದರೆ ಸೀರಿಯಸ್ಲಿ ನಾನು ಎಕ್ಸೈಟ್ ಆಗಿ ಹೇಳ್ತೀನಿ. ನಾನೇನು ತುಂಬ ಜಾಸ್ತಿ ಹೇಳ್ತಾ ಇಲ್ಲ. ನಾ ಬೀಡು ಬಿಡಲೆ ನಿಂಗೊಂದು ಮನೆ ಕಟ್ಟಿ ಕೊಡಲೆ, ಸೇಫ್ಟಿಗೆ ನಿನ್ನೆಸರಲ್ಲೇ ಲೋನು ತರಲೆ. ನಾವು ಫುಲ್ ಎಕ್ಸೈಟ್ ಆಗಿದ್ವಿ. ಆ್ಯಕ್ಚುಲಿ ಅಪ್ಪು ಸರ್ ಹೊರಗಡೆ ಹೋಗ್ಬೇಕಾದ್ರೆ ಫಸ್ಟ್ ಹೇಳಿದವ್ರು ಏನಂದರೆ ಒಂದೊಂದು ಲೈನ್ ತೊಗೋತೀನಿ ನಾನು, ಆಮೇಲೆ ಇದು ಮಾಡ್ಕೊಳ್ಳಿ ಅಂತ. ನೋಡಿದ್ರೆ ಅಲ್ಲಿ ಫುಲ್ ಚರಣ ಹಾಡ್ತಾ ಇದೆ. ಒಂದೊಂದೇ ಟೇಕ್ ಓಕೆ ಆಗ್ತಾ ಇದೆ ಎಲ್ಲ. ತುಂಬ ಖುಷಿ ಆಯ್ತು ನಮಗೆಲ್ಲ. ನಂಪಾಡಿಗೆ ಮಲಿಕೊಂಡು, ಎದುರಿಗೆ ಬಂದ್ರಿ ನೀವು ನಗು ಚಲ್ಕೊಂಡು. ಒಳ್ಳೆ ಸಕ್ಸಸ್ ಆಗಲಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಷ್ಟೇ ತೇಜಸ್ವಿ. ಐ ಮೀನ್ ಅವರ ಲೂಸಿಯಾ ಫಿಲ್ಮ್ ಅಗೇನ್ ಬ್ಯೂಟಿಫುಲ್ ಸಾಂಗ್. ಇದ್ವಿ ನಾವು ನಂಪಾಡಿಗೆ ಬಲಿಕೊಂಡು, ಎದುರಿಗೆ ಬಂದ್ರಿ ನೀವು ನಗು ಚಲ್ಕೊಂಡು. ತುಂಬ ಖುಷಿಯಾಗಿದ್ದೀವಿ ಅಷ್ಟೇ, ಇನ್ನೇನು ಅದಕ್ಕಿಂತ ಹೆಚ್ಚಿಗೆ ಹೇಳಕ್ಕೆ ಬರಲ್ಲ. ತುಂಬ ಎಕ್ಸೈಟ್ ಆಗಿದ್ದೀವಿ. ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಿಮ್ಗೆ ಎಲ್ಲರೂ ಇಷ್ಟ ಆಗುತ್ತೆ ಹಾಡು, ನೀವು ಕೇಳಿ. ಬೇರೆ ಥರನೇ ಇದೆ. ಊರ ಚೆನ್ನ ಬೀಡು ಬಿಡಲೆ ನಿಂಗೊಂದು ಮನೆ ಕಟ್ಟಿ ಕೊಡಲೆ, ಸೈಸ್ಟಿಗೆ ನಿನ್ನರಲ್ಲೇ ಲೋನು ತರಲೆ. ನೀವು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ಹ್ಯಾಪಿನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಟು ಯು. ಅಂಡ್ ಥ್ಯಾಂಕ್ ಯು ಸರ್. ಮಿಂಚೊಂದು ಬಂತೆಂದು ಅಚ್ಚುಕಟ್ಟು ಪ್ರೀತಿ ಈಗ ಶುರು ಮಾಡ್ಬೋದು. ಹಿಟ್ ಆಗುತ್ತೆ ಬಿಡುತ್ತೆ ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಬಟ್ ಹಾಡು ಚೆನ್ನಾಗಿತ್ತು, ಎಂಜಾಯ್ ಮಾಡಿ ಹಾಡ್ತಾರೆ. ನೈಸ್ ಸಾಂಗ್. ಕೇಳ್ತಾ ಸೂಪರ್ ಆಗಿದೆ. ಹಾಂ ಸರ್. ಗೋಸ್ ವೆಲ್ ಸಿಂಗಿಂಗ್. ಸರ್ ನಾವು ಆಲ್ ದ ಬೆಸ್ಟ್ ಹೇಳಿದ್ದಕ್ಕೆ ಒಂದು ಕೌಂಟರ್ ಬೇಕು ಸರ್. ಓಕೆ, ನೀವು ಆಲ್ ದ ಬೆಸ್ಟ್. ನಾವು ಹೊರಗಡೆಯಿಂದ ಆಲ್ ದ ಬೆಸ್ಟ್ ಹೇಳಿದ್ದೀವಿ ನಿಮಗೆ. ಊರಾಚೆನಾ ಬೀಡು ಬಿಡಲೆ ನಿಂಗೊಂದು ಮನೆ ಕಟ್ಟಿ ಕೊಡಲೆ, ಸೇಫ್ಟಿಗೆ ನಿನ್ನೆಸರಲ್ಲೇ ಲೋನು ತರಲೆ. ವೆಲ್ ಸ್ನೇಹಿತರೆ, ನೋಡಿದ್ರಲ್ಲ ಇವೆಷ್ಟು ಈ ವಾರದ ಮೇಕಿಂಗ್ ಆಫ್ ದ ಸಾಂಗ್ಸ್. ಮುಂದಿನ ವಾರ ಮತ್ತಷ್ಟು ಹೊಸ ಚಿತ್ರಗಳ ಹಾಡಿನ ಮೇಕಿಂಗ್ ಜೊತೆಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಜ್ ಮ್ಯೂಸಿಕ್ ಕನ್ನಡ. ನನ್ನ ಮ್ಯೂಸಿಕ್ ನನ್ನ ಲೈಫ್.